ನನ್ನ ಕಾನ್ಸ್ಟಿಟ್ಯೂನ್ಸಿಯಲ್ಲಿ ಫಸ್ಟ್ ಫೇಸು ಪರವಾಗಿತ್ತಿಲ್ಲ, ಇಲ್ಲೆಲ್ಲ ಪೇಷಂಟ್ ಕಳಿಸಿದ್ರೆ ಎಲ್ಲ ಮಾಡೋದು. ಸೆಕೆಂಡ್ ಫೇಸು ಆಲ್ ಆಫ್ ಎ ಸಡನ್ ಬಂದಾಗ ಬೆಡ್ಗಳಿಲ್ಲ, ಯಾವ ಇದಿಲ್ಲ, ಟ್ಯಾಬ್ಲೆಟ್ಗಳಿಲ್ಲ. ಇಲ್ಲಿ ಬಂದು ನೋಡಿದ್ರೆ ಇಲ್ಲಿ ಏನಾಗಿದೆ, ಪಾಪ ಆಕ್ಸಿಡೆಂಟ್ ಇತ್ತು, ಆದರೆ ನಮಗೆ ಪೇಷಂಟ್ಸಿಗೆ ಬೇಕಾದಷ್ಟು ಆಕ್ಸಿಡೆಂಟ್ ಇರಲಿಲ್ಲ. ಇಮಿಡಿಯೇಟ್ ಆಗಿ ನಮ್ಮ ಅದ್ರ ಪ್ರಿನ್ಸಿಪಾಲ್ ಮತ್ತು ನಮ್ಮ ರಾಧಾಕೃಷ್ಣ ಅವರು, ಬಹುಶಃ ಇವತ್ತು ರಾಧಾಕೃಷ್ಣ ಅವರು ಇಲ್ಲದಿದ್ರು ನಾನು ಅವರ ಹೆಸರನ್ನ ಹೇಳ್ಬೇಕಾಗ್ತದೆ. ಯಾಕಂದ್ರೆ ಬಿಟ್ರೆ ಅವರು ನಾನು ಹೇಳೋದಕ್ಕೆ ಯಾವುದೂ ಇಲ್ಲ ಅಂತ ಹೇಳಿಲ್ಲ, ನಿಮ್ಮ ಪ್ರಿನ್ಸಿಪಾಲ್ ಇಲ್ಲ ಅಂತ ಹೇಳಿಲ್ಲ, ನಿಮ್ಮೆಲ್ಲ ಡಾಕ್ಟರ್ಗಳು ಸ್ಟಾಫ್ ಎಲ್ಲ ನಿಂತು ನಮ್ಮ ಕಾನ್ಸ್ಟಿಟ್ಯೂನ್ಸಿಯಲ್ಲಿ ಬಂದಂಥ ಪೇಷಂಟ್ಸ್ಗೆಲ್ಲ ಅಡ್ಮಿಟ್ ಮಾಡಿದ್ರು. ಆದರೆ ದುರದೃಷ್ಟವಶಾತ್ ಏನಾಯಿತು, ಇಮಿಡಿಯೇಟ್ ಆಗಿ ಒಂದು ಸರ್ಕಾರದೊಂದು ಆರ್ಡ್ರು, ನಾವು ಸೆಂಟ್ರಲ್ ಕಮಿಟಿ ಮಾಡಿದ್ದೀವಿ, ನಾವು ಬೆಡ್ ಅಲಾಟ್ ಮಾಡ್ತೀವಿ, ನಾವು ಅಲಾಟ್ ಮಾಡಿದ ಬೆಡ್ಗಳಿಗೆ ಮಾತ್ರ ನಾವು ಪೇಷಂಟ್ಸ್ ಕೊಡಿ ಅಂತ ಹೇಳಿ. ಇಲ್ಲಿ ಆದ್ರೂ ಇದೆಯಾ? ನಮ್ಮ ಕಾನ್ಸ್ಟಿಟ್ಯೂನ್ಸಿಯಲ್ಲಿ ನಮ್ಮ ಹಾಸ್ಪಿಟಲ್ ಅಂಬೇಡ್ಕರ್ ಕಾಲೇಜಲ್ಲಿ ಎಲ್ಲರೂ ರೆಡಿ ಇದ್ದಾರೆ, ನೀವು ಆರ್ಡರ್ ಮಾಡಿ. ನಾವು ಹೇಳಿದವರಿಗೆ ಮಾತ್ರ ಆ ಟೈಮಲ್ಲಿ ಪ್ರಿನ್ಸಿಪಾಲ್ ಹೇಳಿದ್ರು. ನನ್ನ ಅದೃಷ್ಟ ಅಂತ ಹೇಳ್ಬೋದು, ನಮ್ಮ ಕಾನ್ಸ್ಟಿಟ್ಯೂನ್ಸಿ ಅದೃಷ್ಟ ಅಂತ ಹೇಳ್ಬೋದು. ಆಗ ಅಂಬೇಡ್ಕರ್ ಕಾಲೇಜಲ್ಲಿ ಒಂದು ವಾರ್ಡ್ ರೆಡಿ ಆಗಿತ್ತು, ಬೆಡ್ ಇತ್ತು, ಎಲ್ಲ ಇತ್ತು. ಆಗ ರಾಧಾಕೃಷ್ಣ ಅವರು ಹೇಳ್ಬಿಟ್ಟು ಮತ್ತೆ ನನ್ನ ಪ್ರಿನ್ಸಿಪಾಲ್ ಎಲ್ಲ ಹೇಳ್ಬಿಟ್ಟು ಆ ಬೆಡ್ಡನ್ನೇ ವಾರ್ಡನ್ನೇ ಕೊಟ್ಟುಬಿಟ್ರು. ಇಮಿಡಿಯೇಟ್ ಆಗಿ ಅದಕ್ಕೆ ಏನು ಬೇಕು, ಆಕ್ಸಿಜನ್ ಇರಲಿ, ಇನ್ನೊಂದು ಇರಲಿ, ಎಲ್ಲ ತಂದುಬಿಟ್ಟು ಅದಕ್ಕೆ ಹಾಕಿಬಿಟ್ಟು ಇಮಿಡಿಯೇಟ್ ಆಗಿ ಸುಮಾರು 100-120 ಬೆಡ್ನ ಹಾಸ್ಪಿಟಲನ್ನು ನೀವು ರೆಡಿ ಮಾಡಿ ಕೊಟ್ಟಿದ್ದೀರಾ. ಬಹುಶಃ ನಾನು ಯಾವಾಗಲೂ ನಿಮಗೆ ಚಿರಋಣಿಯಾಗಿರ್ತೀನಿ ಎಂಬ ಮಾತನ್ನು ಹೇಳ್ತಾರೆ. ಇವತ್ತು ಈ ಮಾತುಗಳು ಯಾಕೆ ಹೇಳ್ತಾ ಇದ್ದಾರೆ, ನನ್ನ ಕಾಂಗ್ರೆಸ್ ಪಕ್ಷದ ಸುಮಾರು 20-22 ಜನ ನಾಯಕರುಗಳೇ ಸತ್ತು ಕೋವಿಡಿಂದ. ಯಾಕಂದ್ರೆ ದೊಡ್ಡಪ್ಪ ಕಾಂಗ್ರೆಸ್ ಪಾರ್ಟಿ ಲೀಡರ್ಗಳೆಲ್ಲ ಜನರ ಮಧ್ಯದಲ್ಲಿ ಇದ್ರು. ಅದು ಏನು ಗೊತ್ತಿಲ್ಲ, ಸೆಕೆಂಡ್ ಫೇಸ್ ಭಾರಿ ಅನ್ಯಾಯ ಆಗಿದೆ. ಆ ಸಂದರ್ಭದಲ್ಲಿ ತಾವು ಮಾಡಿದ್ರ, ನೀವು ಬರೀ ಇದಕ್ಕೆ ಮಾತ್ರ ಅಲ್ಲ, ಈಗಲೂ ಸಮೇತ ನಮ್ಮ ಕ್ಷೇತ್ರದ ಜನಕ್ಕೆ ನಾನು ಯಾವುದೇ ರೆಕಮೆಂಡ್ ಮಾಡಿ ನಮ್ಮ ಪೇಷಂಟ್ಸಿಗೆ ಬರಲಿ, ನೀವೆಲ್ಲ ಭಾರಿ ಚೆನ್ನಾಗಿ ಇದನ್ನ ಮಾಡ್ತಾ ಇದ್ದೀವಿ. ಕಷ್ಟವಾಗ್ತಾ ಇದೆ, ಯಾಕೆಂದ್ರೆ ವಯಸ್ಸು ನೋಡಿದ್ರೆ 91 ನಡೀತಾ ಇದೆ. ಅದರಲ್ಲಿ ಸೆಕೆಂಡ್ ಲೈನ್ ಎರಡನೇ ನಾಯಕತ್ವದಲ್ಲಿ ವಿದ್ಯಾರ್ಥಿಗಳಿರ್ಬೋದು, ಸಿಬ್ಬಂದಿ ವರ್ಗದವರು ಇರ್ಬೋದು, ಟೀಚಿಂಗ್ ಫ್ಯಾಕಲ್ಟಿ ಇರ್ಬೋದು, ನಮ್ಮ ಪ್ರೊಫೆಸರ್ಸ್ ಇರ್ಬೋದು, ನೌಕರಿರ್ಬೋದು, ಟ್ರಸ್ಟಿಗಳಿರ್ಬೋದು, ಯಾರ್ಯಾದರೂ ಕೂಡ ಎರಡನೇ ಹಂತದ ನಾಯಕತ್ವದಲ್ಲಿ ಬೆಳೆದು ಸೇವೆಯನ್ನು ಮಾಡ್ತಕ್ಕಂಥ ಒಂದು ಸಂಕಲ್ಪ, ಒಂದು ನಿರ್ಧಾರ ಏನಿದೆ ಅದು ಬಹಳ ಮುಖ್ಯ. ಅದೆಲ್ಲ ನಾನು ಆ ಭರವಸೆಯನ್ನು ಮತ್ತು ಆ ನಂಬಿಕೆಯನ್ನು ನಿಮ್ಮ ಮುಖಗಳಲ್ಲಿ ನಾನು ಕಾಣ್ತಾ ಇದ್ದೇನೆ. I was like you, you will be like me. ಇವೆಲ್ಲವೂ ಕೂಡ ಜಾರ್ಜ್ ಸಾಹೇಬರು ಮಾತಾಡಿದ್ರಲ್ಲ, ಅದರಲ್ಲಿ 2 ಅಂಶ ನೀವು ದಯವಿಟ್ಟು ಗಮನಿಸಬೇಕು. ಏನು, ಎಲ್ಲಾದರೂ ಇರು, ಎಂತಾದರೂ ಇರು, ನೀನು ಎಂದೆಂದಿಗೂ ಮಾನವನಾಗಿರು. ಸಾಮಾನ್ಯ ಮನುಷ್ಯರಾಗಿ ಮಾನವತೆ ಗುಣದಿಂದ ಮಾನವತೆಯನ್ನು ಫಸ್ಟ್ ಮಾತಾಡಿದ್ರೆ ವಿನ ರಾಜಕೀಯ ಅಮೇರಿಕ ಈ ದೇಶಗಳೆಲ್ಲ ಹೋದಾಗ ಒಂದು ಎಂಥ ಸ್ವಾರಸ್ಯ ಸಂಗತಿ ಅಂದ್ರೆ, ನೀಗರೋಗಳಿಗೆ ಇವತ್ತಿನ ತನಕ ಇಲ್ಲಿ ತನಕ ಒಂದು ಮೆಡಿಕಲ್ ಕಾಲೇಜ್ ಇಲ್ಲ ಅಮೇರಿಕಾದಲ್ಲಿ. ನಿಮ್ಗೆ ಹೇಳ್ತಾ ಇದ್ದೀನಿ, ಆಲ್ ಡಾಮಿನೇಟೆಡ್. ಅಂಥದ್ರಲ್ಲಿ ಸಮಾನ ಅವಕಾಶ ಕೊಡಬೇಕು ಅಂತೇಳಿ ನಮ್ಮ ಜಾರ್ಜ್ ಸಾಹೇಬ್ರ ಏನು ನಾಯಕರಾದ ಗುಂಡೂರಾಯರು, ಆಮೇಲೆ ನಾನು ಯಾರ್ಯಾರು ಹೇಳಿದೆ ಅವರೆಲ್ಲ ಸಹಾಯ ಮಾಡಿದ್ರಿಂದ ಅವರು ಹೀಗೆ ಅವರ ಅಮೇರಿಕಾದಲ್ಲಿ ನೀರು ಕಾಲೇಜ್ ಇಲ್ಲ, ಯುರೋಪ್ನಲ್ಲಿ ಬೇರೆ ಬಡ ಜನಾಂಗಗಳಿಗೆ ಏನು ಅವಕಾಶ ಇಲ್ಲ. ಅದಕ್ಕೆ ಬಾಬಾ ಸಾಹೇಬರು ಏನು ಬರೆದ ಕಾನ್ಸ್ಟಿಟ್ಯೂಷನ್ ಏನಂತಿದೆಯೇ ಗೊತ್ತಾ, ಡೆಮಾಕ್ರಸಿ. ಅದರ ಅರ್ಥ ಏನು ಅಂದ್ರೆ, ಆಫ್ ದ ಪೀಪಲ್, ಬೈ ದ ಪೀಪಲ್, ಫಾರ್ ದ ಪೀಪಲ್. ಅಷ್ಟೇ.
ಇಲ್ಲ ಇದು ಉಪದೇಶ ಅಂತಲ್ಲ, ಯಾಕಂದ್ರೆ ನಿಮ್ಗೆ ಗೊತ್ತಾಗಬೇಕು. ಯಾರಿಗೂ ಮಾಡದಿರೋ ಅವಕಾಶನ ನಮ್ಮ ಗುಂಡರಾಯರು ನಮ್ಮ ಇವರು ಈ ಪಾರ್ಟಿಯವರನ್ನ ಮಾಡಿಕೊಟ್ಟು ಅಂತಂದ್ರೆ ನಾವು ಎಷ್ಟು ಉಪಕಾರ ಸ್ಮರಣೆ ಮಾಡಬೇಕು. ಅದಕ್ಕೆ ಆದ್ರೆ ಈ ಮಾತ ನೀವು ತಿಳಿಸ್ಬೇಕು ಅನ್ನೋ ಒಂದು ವಯಸ್ಸನ್ನು ಮರ್ತೋಯ್ತು. ನಮಸ್ಕಾರ. ನಮಸ್ಕಾರ. ನಮ್ಮ ಸಂಸ್ಥೆಯ ಬಲ ಅಂದರೆ ನಮ್ಮ ವಿದ್ಯಾರ್ಥಿಗಳು, ನಮ್ಮ ಸಿಬ್ಬಂದಿ ವರ್ಗದವರು, ಬೋಧಕ ಮತ್ತು ಬೋಧಕೇತರ ಮತ್ತು ನಮ್ಮ ಟ್ರಸ್ಟ್ಗಳು. ಆಮೇಲೆ ಇದಕ್ಕೆಲ್ಲಾಗಿ ಭಗವಾನ್ ಬುದ್ಧರ ಒಂದು ದೊಡ್ಡ ಆಶೀರ್ವಾದ. ಆಮೇಲೆ ಪ್ರತಿಯೊಂದಕ್ಕೂ ಸ್ಫೂರ್ತಿ ಅಂದರೆ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್, ಭಾರತ ಇವ್ರ ಹೆಸರಿಟ್ಕೊಂಡ ಮೇಲೆ ನಾವು ಅವ್ರು ಹಾಕಿದ ದಾರಿಯಲ್ಲೇ ಹೋಗಬೇಕಾಗಿದ್ದ ಕರ್ತವ್ಯ. ಅದಕ್ಕೆ ನೀವೆಲ್ಲ ಬಂದು ಇಷ್ಟಕ್ಕೊಂದು ಸಮಾಜಕ್ಕೆ ಒಂದು ಸಂದೇಶ ಮುಗಿಸ್ತಾ ಇದ್ದೀರಲ್ಲ, ಅದನ್ನು ತುಂಬ ಚಿರಋಣಿ. ನಾನು ನಿಮಗೆ ಹೇಗೆ ವಂದನೆ ಹೇಳಬೇಕು ಅಂತ ನನಗೆ ಅರ್ಥವಾಗ್ತಾ ಇಲ್ಲ.